ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ಖುಷಿಯಿಂದ ರೆಡಿಯಾಗಿ ಹೋಗ್ತಾ ಇರೋದು ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ನೋಡಲಿಕ್ಕೆ, ಪ್ಲಸ್ ನ್ಯೂ ಇಯರ್ ವೆಲ್ಕಮ್ ಮಾಡಲಿಕ್ಕೆ 2025ನ ಕ್ಲೋಸ್ ಮಾಡಲಿಕ್ಕೆ ಹೋಗ್ತಾ ಇರೋದು. ನಾನು ಮತ್ತು ನನ್ನ ಫ್ರೆಂಡ್ಸ್ ಇಲ್ಲಿಂದ ರೆಡಿಯಾಗಿ ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿ ಹೋದ್ವಿ. ಮೆಟ್ರೋ ಸ್ಟೇಷನಿಗೆ ಹೋದ್ಮೇಲೆ ಅಲ್ಲಿ ನಮಗೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಇದ್ದರು, ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ವಿ. ಬಟ್ ಈ ಟ್ರಿಪ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಟ್ರಿಪ್ ವಿತ್ ಸ್ಟ್ರೇಂಜರ್ಸ್ ಅಂತ ಹೇಳ್ಬೋದು. ಸ್ಟ್ರೇಂಜರ್ಸ್ ಹೂ ಬಿಕೇಮ್ ಫ್ರೆಂಡ್ಸ್ ಲೇಟರ್. ಏನೇನೋ ತಲೆಹರಟೆ ಮಾತುಗಳನ್ನೆಲ್ಲ ಮಾತಾಡ್ಕೋತಾ ಇದ್ವಿ. ಹಾಗೂ ಹೀಗೂ ಮಾತಾಡೋ ಅಷ್ಟೊತ್ತಿಗೆ ನಮ್ಮ ಮೆಟ್ರೋ ಬಂದುಬಿಡ್ತು. ನಾವು ಮೆಟ್ರೋ ಹತ್ಕೊಂಡ್ಬಿಟ್ಟು ಗೋರ್ಗುಂಟೆ ಪಾಳ್ಯ ಹೋದ್ವಿ. ಸೊ ಮೆಟ್ರೋ ಏನು ಅಷ್ಟು ರಶ್ ಇರಲಿಲ್ಲ, ಬಿಕಾಸ್ ಅದು ಸ್ಯಾಟರ್ಡೇ ಈವ್ನಿಂಗ್ ಆಗಿತ್ತು. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ಕೂಡ ಅವ್ರವ್ರ ನೇಟಿವಲ್ಲಿ ಇರ್ತಾರೆ, ಅದು ಕಾಮನ್, ನಿಮಗೂ ಗೊತ್ತಿರೋದೇ ಅಲ್ವಾ. ಕ್ವೈಟ್ ನಾರ್ಮಲ್ ಆಗಿತ್ತು ಅಷ್ಟೇ. ಬಟ್ ನಾವಂತೂ ಎಕ್ಸೈಟ್ಮೆಂಟಲ್ಲೇ ಇದ್ವಿ. ಸೊ ಗೋರ್ಗುಂಟೆ ಪಾಳ್ಯ ಬಂತು. ಸೊ ಗೋರ್ಗುಂಟೆ ಪಾಳ್ಯದಲ್ಲಿ ಬಂದುಬಿಟ್ಟು ನಾವು ಎಕ್ಸಿಟ್ ಆದ್ವಿ, ಎಲ್ಲರೂ ಎಕ್ಸಿಟ್ ಆದ್ವಿ. ಅಷ್ಟರೊಳಗೆ ಆಲ್ಮೋಸ್ಟ್ ಎಲ್ಲರೂ ಸ್ಟ್ರೇಂಜರ್ಸ್, ಸ್ವಲ್ಪ ಫ್ರೆಂಡ್ಸೇ ಆಗಿದ್ವಿ ನಾವು. ನಮ್ಮ ಎಲ್ರಿಗೂ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಬಟರ್ಫ್ಲೈಸ್ ಇನ್ ದ ಹಾರ್ಟ್ ಅಂತಾರಲ್ಲ ಹಾಗೆ. ಹೈಕಿಂಗ್ ಇರುತ್ತೆ, ಸೊ ನಮಗೆ ಆಗುತ್ತೋ ಇಲ್ವೋ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೈಕಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ ಎಕ್ಸೈಟ್ಮೆಂಟ್ ಇತ್ತು. ಹಾಗೂ ಹೀಗೂ ನಾವು ಮೆಟ್ರೋ ಎಕ್ಸಿಟ್ ತಗೊಂಡು ನಮಗೆ ಟಿ ಟಿ ವೆಯ್ಟ್ ಮಾಡ್ತಾ ಇತ್ತು, ನಾವು ಹೋದ್ವಿ. ಇದರಲ್ಲಿ ನೋಡಿದ್ರೆ ಒಬ್ಬರು ಫ್ರೆಂಡ್ ಗೋರ್ಗುಂಟೆ ಪಾಳ್ಯ ಬನ್ನಿ ಅಂತ ಹೇಳಿದ್ರೆ, ಅವರು ವೈಟ್ ಫೀಲ್ಡಿಗೆ ಹೋಗಿ ನಮ್ಮ ಟಿ ಟಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅವರಿಂದ ಸ್ವಲ್ಪ ಡಿಲೇ ಆಯಿತು. ಬೆಂಗಳೂರು ಸ್ವಲ್ಪ ದಾಟೋದನ್ನೇ ಕಾಯ್ತಾ ಇದ್ವಿ. ನಮ್ಮ ಟಿ ಟಿ ಅಂತೂ ನೋಡೋಂಗೇ ಇಲ್ಲ, ಎಲ್ಲರೂ ಫುಲ್ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಕೆಲವೊಮ್ಮೆ ನಾವು ಎಷ್ಟೋ ಎಂಜಾಯ್ಮೆಂಟ್ಸ್ನ ಅಥವಾ ಖುಷಿಗಳನ್ನ ಮರ್ತೇ ಇರ್ತೀವಿ. ಅದನ್ನೆಲ್ಲ ಮೀರಿ ಫುಲ್ ಕುಣಿದ್ವಿ. ನಾನು ಕೂಡ ನಮ್ಮದು ಒಂದು ಇರಲಿ ಅಂತೇಳಿ ಒಂದು 4 ಸ್ಟೆಪ್ ಹಾಕಿದೆ. ಇದರಲ್ಲಿ ಹೈಲೈಟ್ ಏನಪ್ಪ ಅಂದರೆ, ನಮ್ಮ ಟ್ರಕ್ ಲೀಡ್ ಎನರ್ಜಿ ಅಂತೂ ಜಸ್ಟ್ ವಾವ್. 12 o'clock ಆಗಿತ್ತು ಅನ್ಸುತ್ತೆ. ತುಂಬ ಎಲ್ಲರೂ ಡ್ಯಾನ್ಸ್ ಮಾಡಿ ಡ್ರೈನ್ ಔಟ್ ಆಗಿದ್ವಿ. ಸೊ ಒಂದು ಕಾಫಿ ಬ್ರೇಕ್ ಅಂತ ಹೇಳಿ ನಿಲ್ಲಿಸ್ಕೊಂಡಿದ್ವಿ. ಅದೊಂಥರ ಚೆನ್ನಾಗಿತ್ತು. ಚಳಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕಾಫಿ, ಒಂದು ಸ್ವಲ್ಪ ಮಜವಾಗಿತ್ತು. ನಾವೊಂದು 3:40ಗೆಲ್ಲ ಅಲ್ಲಿ ರೀಚ್ ಆದ್ವಿ. ಆ್ಯಕ್ಚುಲಿ ನಾವೊಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ನಾವು ಮಾರ್ನಿಂಗ್ 6 o'clock ಬರ್ತೀವಿ ಅಂತ ಹೇಳಿದ್ವಿ. ಬಟ್ ನಮ್ಮ ಡ್ರೈವರನ್ನು ಕರೆಕ್ಟಾಗಿ 3:40ಗೆ ತಂದು ನಿಲ್ಲಿಸಿದ್ದಾರೆ. ಸೊ ನಮ್ಗೆ ಒಳಗೆ ಬರ್ಲಿಕ್ಕೆ ಅವಕಾಶನೇ ಇರಲ್ಲ, ಬಿಕಾಸ್ ಅವ್ರು ಯಾರೂ ಅಲ್ಲಿ ಇರಲಿಲ್ಲ. ಅವ್ರು 6 o'clock ಬಂದು ನಮಗೆ ಚೆಕ್ ಇನ್ ಆಗಲಿಕ್ಕೆ ಕೊಟ್ಟರು. ಸೊ ಇದು ನಮಗೆ ಈ ಥರ ಫೆಸಿಲಿಟಿ ಇತ್ತು. ಈ ಥರ ರೂಮ್ ತುಂಬ ಹೈಜಿನಿಕ್ ಆಗಿ ಕ್ಲೀನ್ ಇತ್ತು. ಸೊ ಹಾಟ್ ವಾಟರ್ ಫೆಸಿಲಿಟಿ ಎಲ್ಲ ಇತ್ತು. ನಾವು ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ವಿ, ಬಿಕಾಸ್ ಆ ಪ್ಲೇಸೇ ನೋಡ್ಲಿಕ್ಕೆ ಒಂದು ಸ್ವಲ್ಪ ಹೋಮ್ಲಿ ಫೀಲ್ ಇತ್ತು, ಹೈಜಿನಿಕ್ ಆಗಿತ್ತು. ಏನೋ ಹೊಸ ವೈಬ್ ಕ್ರಿಯೇಟ್ ಮಾಡ್ತಾ ಇತ್ತು, ನಮಗೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡ್ತಾ ಇತ್ತು. ಸೊ ನಮಗೆ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಾವು ಟ್ರಕ್ಕಿಂಗ್ ನನಗೆ ಈಸಿಯಾಗಿ ಅಂತ ಅನ್ನಿಸ್ತು. ನಮ್ಮ ಹೋಮ್ ಸ್ಟೇಯಿಂದ ಫಾರೆಸ್ಟ್ ಏನು ಹೈಕಿಂಗ್ ಹೋಗಬೇಕಲ್ಲ, ಅಲ್ಲಿಗೆ ಚೆಕ್ ಪಾಯಿಂಟ್ ಇದೆ. ಅಲ್ಲಿ ತನಕ ನಾವು ಸ್ಟೇ ಆಗಿರೋ ಕಡೆನೇ ನಮಗೆ ಅವ್ರದ್ದೇ ಜೀಪ್ ಅರೇಂಜ್ ಮಾಡಿ ಅದರಲ್ಲೇ ನಮಗೆ ಕಳಿಸ್ಕೊಟ್ರು. ಹೈಕಿಂಗಿಗೆ ಹೊರಟ್ವಿ. ಸೊ ಜೀಪ್ ಎಕ್ಸ್ಪೀರಿಯನ್ಸ್ ಅಂತೂ ಇನ್ನೊಂದು ಲೆವೆಲ್ ಇತ್ತು, ಕ್ರೇಜಿ ಆಗಿತ್ತು, ಫುಲ್ ಕ್ರೇಜಿ ಆಗಿತ್ತು. ಇದೇ ಆ್ಯಕ್ಚುಲಿ ನಾವು ಉಳ್ಕೊಂಡಿರೋಂಥ ಹೋಮ್ ಸ್ಟೇ. ಔಟ್ಲುಕ್ ಹೀಗೆ ಇದೆ. ನಮಗೆ ಬೆಂಗಳೂರಲ್ಲಿ ಡೈಲಿ ಟ್ರಾಫಿಕ್, ಮೆಟ್ರೋ, ಬಸ್, ಟಯರ್ಡ್ ಫೇಸಸ್ನ ನೋಡಿ ನೋಡಿ ನಿಜವಾಗ್ಲೂ ಟಯರ್ಡ್ ಆಗಿತ್ತು. ಇಲ್ಲಿ ನೋಡಿ ಸೂರ್ಯಾಸ್ತ ಇನ್ನೂ ಆಗ್ತಾ ಇದೆ, ಅದ್ರ ಮಧ್ಯದಲ್ಲಿ ತಣ್ಣನೆ ಗಾಳಿ, ಆ ಕಡೆ ಈ ಕಡೆ ಮರಗಳು, ಹಚ್ಚ ಹಸಿರಿನ ಗಿಡಗಳು. ಆ ಬೆಳಿಗ್ಗೆ ಅಂತೂ ಬರ್ಡ್ಸ್ ಚರ್ಪಿಂಗ್ ಕೂಡ ಕೇಳಿಸ್ತಾ ಇದೆ. ಅಷ್ಟು ನಿಶಬ್ದವಾಗಿತ್ತು ಮತ್ತು ಅಷ್ಟು ಪೀಸ್ಫುಲ್ ಆಗಿತ್ತು ನಮಗೆ ಆ ವಿಲೇಜ್. ನಾನಂತೂ ಡ್ರೈವರ್ ಅಂಕಲ್ ಸ್ವಲ್ಪ ತಲೆ ತಿನ್ಕೊಂಡು ಬಂದೆ, ಏನಿದು, ಹೇಗೆ ಇಲ್ಲಿ ಹೇಗೆ ಜೀವನ ನಡೆಯುತ್ತೆ, ಪ್ರತಿಯೊಂದು ಅದು ಇದು ಅಂದ್ಕೊಂಡು, ಇಲ್ಲಿದೆಲ್ಲ ವಾತಾವರಣ ಹೇಗೆ ಅಂದ್ಕೊಂಡು ಅದು ಇದು ಮಾತಾಡ್ಕೊತ ಬಂದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದರಲ್ಲಿ ನೋಡಿದ್ರೆ ಈ ಆಫ್ ರೋಡಿಂಗ್ ಒಂದು ಸ್ವಲ್ಪ ಮಜಾನೇ ಬೇರೆ ಇರುತ್ತೆ. ಸೊ ನಾರ್ಮಲ್ ರೋಡಲ್ಲಿ ವೆಹಿಕಲ್ ಟ್ರಾವೆಲಿಂಗಿಗೂ ಈ ಥರ ಆಫ್ ರೋಡ್ ಟ್ರಾವೆಲಿಂಗಿಗೂ ಡಿಫ್ರೆನ್ಸ್ ಇರುತ್ತೆ. ಸೊ ದೊಡ್ಡ ದೊಡ್ಡ ತೆಗ್ಗು, ದೊಡ್ಡ ದೊಡ್ಡ ಹೊಂಡ ಎಲ್ಲ ಆಗಿತ್ತು. ಅಲ್ಲಂತೂ ಮಜಾನೇ ಅನ್ನಿಸ್ತಾ ಇತ್ತಪ್ಪ. ಸೊ ವರ್ತ್ ಕಮಿಂಗ್ ಟು ದಿಸ್ ಪ್ಲೇಸ್ ಅಂತ ನಮ್ಗೆಲ್ರಿಗೂ ಅನ್ನಿಸ್ತು. ನೆಕ್ಸ್ಟ್ ಅಂತೂ ರೋಡ್ ಹೆಂಗೆ ಬಂತು ಅಂತ ಹೇಳಿದ್ರೆ, ಕಂಪ್ಲೀಟ್ ತಗ್ಗೆಲ್ಲ ಇತ್ತು ಅಲ್ಲಿ. ಸೊ ನಮಗೆ ಕೆಲವೊಂದ್ಸಲ ವೆಹಿಕಲ್ ಡ್ರೈವರ್ ಅಂಕಲ್ ತಗೊಳ್ಳುವಾಗ ನಮಗೆ ಹಾರ್ಟೇ ಬಾಯಿಗೆ ಬಂದಂಗೆ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಮ್ಮ ಅಂಕಲ್ ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು, ಯಾರಿಗೇನೂ ತೊಂದರೆ ಆಗಲಿಲ್ಲ. ಬಟ್ ಇನ್ಸ್ಟೆಡ್ ನಮಗೆಲ್ರಿಗೂ ಒಂದು ಎಂಜಾಯ್ಮೆಂಟ್ ಅಂತ ಆಯಿತು. ನಾವೆಲ್ಲರೂ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟ್ರಕ್ಕಿಂಗ್ ಏನಿತ್ತು ಅಲ್ಲಿ ನಾವು ರೀಚ್ ಆದ್ವಿ. ಸೊ ಅಲ್ಲೊಂದು 5-10 minutes ಚೆಕ್ಕಿಂಗ್ ಇರುತ್ತೆ. ಸೊ ನಮ್ಮದೆಲ್ಲ ID ಪ್ರತಿಯೊಂದು ತೋರಿಸಿ ನಾವು ಚೆಕ್ ಇನ್ ಆದ್ವಿ. ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಟ್ರಕ್ ಲೀಡ್ ಅಂತ ಹೇಳಿ ಇತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅವ್ರ ಜೊತೆಗೆ ಅವ್ರ ಗೈಡೆನ್ಸಲ್ಲೇ ನಾವು ಹೋಗ್ತಾ ಇದ್ದೋ.
ಸೊ ನೀವು ಕೂಡ ಯಾರಾದರೂ ಟ್ರಕ್ಕಿಂಗ್ ಮಾಡೋದಿದ್ರೆ ನನ್ನ ಸಜೆಷನ್ ನೀವು ಕೂಡ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಟ್ರಕ್ ಲೀಡ್ನ ತಗೊಳ್ಳಿ, ಬಿಕಾಸ್ ಒಂದು ಸೇಫ್ಟಿ ಅಂತ ಇರುತ್ತೆ. ನಮ್ಮೆಲ್ರದ್ದು ಹೈಕಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಂತೂ ಎಲ್ರದ್ದು ಎನರ್ಜಿ ಲೆವೆಲ್ ಫುಲ್ ಪೀಕಲ್ಲಿತ್ತು. ಸೊ ಖುಷಿಯಿಂದ ಹೋಗ್ತಾ ಇದ್ದೋ. ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಪ್ರಶಾಂತವಾಗಿದೆ ಪ್ಲೇಸ್ ಅಂಥೇಳಿ. ಪ್ಲಸ್ ನಿಮ್ಗಲ್ಲಿ ಫುಲ್ ಎಂಡಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ತನಕ ನಾವು ನಡ್ಕೊಂಡು ಹೋಗಬೇಕು. ಮತ್ತೆ ಅಲ್ಲಿಂದ ಕೆಳಗಿಳಿದು ಮತ್ತೊಂದು ಬೆಟ್ಟ ಹತ್ತಿ ಮತ್ತೆ ಇಳಿದ್ಮೇಲೆ ನಮ್ಗದು ಎಂಡ್ ಪಾಯಿಂಟ್ ಅಂತ ಸಿಗುತ್ತೆ. ಸೊ ಅದು ಆ ಡೆಸ್ಟಿನೇಷನ್ ಪಾಯಿಂಟಿಗೆ ನಾವು ಆ್ಯಕ್ಚುಲಿ ಹೋಗಬೇಕಾಗಿತ್ತು. ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಬಂದವ್ರ ಹೆಸರು ಅಶ್ವಥ್ ಅಂತೇಳಿ. ಅವರಂತೂ ಫುಲ್ ನಮ್ಮ ಜೊತೆ ಎಂಜಾಯ್ ಮಾಡ್ಕೋತಾ ಜೊತೆಗೆ ಅಲ್ಲಿ ಏನು ಸಿಗುತ್ತೆ, ಏನು ಮುಟ್ಟಬಾರ್ದು, ಏನು ಮುಟ್ಟಬೇಕು, ಪ್ರತಿಯೊಂದ್ರ ಬಗ್ಗೆನೂ ನಮಗೆ ಗೈಡೆನ್ಸ್ ಕೊಟ್ಕೊತಾ ಬಂದರು. ಪ್ಲಸ್ ನಮಗೆ ಪ್ರತಿಯೊಂದು ಏನೇನು ವ್ಯೂ ಪಾಯಿಂಟ್ಸ್ ಅಂತಿದೆಯಲ್ಲ ಅದೆಲ್ಲ ತೋರಿಸ್ಕೊತಾ ಬಂದರು. ಬಿಕಾಸ್ ಇನ್ನೊಮ್ಮೆ ಸಿಗಲ್ಲ ಅಲ್ವಾ ನಮಗೆ ನೋಡಲಿಕ್ಕೆ. 9 ಕಿಲೋಮೀಟರ್ ಹೈಕಿಂಗ್ ಏನೋ ಆಯಿತು. ಹೈಕಿಂಗ್ ಮಾಡಿ ಫೋಟೋ ತೊಗೊಂಡಿಲ್ಲ ಅಂದರೆ ಹೇಗೆ ಹೇಳಿ. ಹಾಗಾಗಿ ಸೊ ಕೆಲವೊಂದಿಷ್ಟು ಕ್ರೇಜಿ ಪಿಕ್ಚರ್ಸ್ನ ಕೂಡ ತೊಗೊಂಡ್ವಿ. ಬಟ್ ಫೋಟೋ ತೊಗೊಳೋದಕ್ಕಿಂತ ಹೆಚ್ಚಾಗಿ ಎಂಜಾಯ್ ಮಾಡಿದ್ದೆ ಜಾಸ್ತಿ. ಎಲ್ಲರೂ ನಾವು ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ಅಂತ ತೊಗೊಂಡು ಹೋಗಿದ್ವಿ. ಎಲ್ಲರೂ ಶೇರ್ ಮಾಡಿಕೊಂಡು ತಿನ್ಕೋತಾ ಹತ್ಕೋತಾ ಎಂಜಾಯ್ ಮಾಡ್ತಾ ತಮಾಷೆ ಮಾಡ್ಕೋತಾ ನಮ್ಗೆ ಅಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ವ್ಯೂ ಪಾಯಿಂಟ್ ಅಂತೂ ಮಸ್ತ್ ಅಮೇಝಿಂಗ್, ಅದ್ರ ಬಗ್ಗೆ ಮಾತೇ ಇಲ್ಲ ಆಗಿತ್ತು ನಮಗೆ. ನಾವು ಎಷ್ಟೊತ್ತಿಗೆ ಡೆಸ್ಟಿನಿ ಅಂದರೆ ಅದೇನು ನಾವು ವಾಟರ್ ಪಾಯಿಂಟ್ ಡೆಸ್ಟಿನಿ ಅಂತ ಅಂದ್ಕೊಂಡಿದ್ವಲ್ಲ ಅದನ್ನು ಎಷ್ಟೊತ್ತಿಗೆ ತಲುಪ್ತೀವೋ ಅಂತ ಆಗ್ಬಿಟ್ಟಿತ್ತು ನಮ್ಮೆಲ್ರಿಗೂ. ಅಷ್ಟು ಎಕ್ಸೈಟ್ಮೆಂಟ್. ಅಲ್ಲಿ ಫೈನಲ್ ಡೆಸ್ಟಿನೇಷನ್ 1ಗೆ ನಾವು ರೀಚ್ ಆದ್ವಿ. ಆ ನೀರು ನೋಡೇ ನಮ್ಮೆಲ್ಲರೂ ಮನ್ಸು ಹಗೂರ ಅಂತ ಅನ್ನಿಸ್ತು. ನಮ್ಗೆ ಹೈಕಿಂಗ್ ಮಾಡ್ಕೊಂಬಂದಿದ್ದೆಲ್ಲ ಮರ್ತು ಹೋಗ್ಬಿಟ್ವಿ. ಆ ನೀರು ಅಷ್ಟು ಪ್ಯೂರ್ ಆಗಿತ್ತು. ನಾವು ರೀಚ್ ಆಗೋ ಅಷ್ಟರಲ್ಲಿ ಸೂರ್ಯನ ಕಿರಣ ನೆಲಕ್ಕೆ ಚುಂಬಿಸ್ತಾ ಇತ್ತು. ನೀರಲ್ಲಂತೂ ನಾನು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಷ್ಟು ಖುಷಿ ಆಗ್ತಾ ಇತ್ತು ನನಗೆ. ಹಾಗೆ ಆ ನೀರನ್ನು ಕುಡಿದ ತಕ್ಷಣ ನಂಗೆ ಅನ್ನಿಸ್ತಾ ಇತ್ತು ಇಷ್ಟು ದಿನ ಬೆಂಗಳೂರೆಲ್ಲ ಪ್ಯೂರಿಫೈಡ್ ವಾಟರ್ ಕುಡಿದು ನಂಗೆ ನೀರಿನ ಟೇಸ್ಟೇ ಗೊತ್ತಾಗ್ತಿರ. ಇಲ್ಲಂತೂ ಪ್ಯೂರ್ ವಾಟರ್, ಆ ಪ್ಯೂರಿಟಿ ಹಾಗೆ ಇನ್ನೂ ಮೇಂಟೈನ್ ಆಗಿತ್ತು. ಸೊ ರಿಯಲ್ ಪೋರ್ಟೇಬಲ್ ವಾಟರ್ ಹಳ್ಳಿ ಸೈಡ್ ಅಂತಾರಲ್ಲ ಅದೇ ಅನ್ಸುತ್ತೆ. ಸೊ ನಾನು ಕುಡಿದೆ, ಎಂಜಾಯ್ ಮಾಡಿದೆ ಕೂಡ. ಸುಮಾರು 1:30 ಆಗಿತ್ತು ಅನ್ಸುತ್ತೆ. ನಾವೆಲ್ಲರೂ ಊಟ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ವಲ್ಲ ಅವರೇ ನಮಗೆ ಫುಡ್ನೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಬಟ್ ನಿಜ ಹೇಳ್ತೀನಿ, ಈ ಥರದ ಅನುಭವ ಎಲ್ಲೂ ಆಗಲ್ಲ, ಯಾವ ಬೆಂಗಳೂರಲ್ಲೂ ಆಗಲ್ಲ ಅಥವಾ ಯಾವ ಮಂಗಳೂರಲ್ಲೂ ಆಗಲ್ಲ. ಬಿಕಾಸ್ ಈ ವೆದರಲ್ಲಿ ಊಟ ಮಾಡಲಿಕ್ಕೆ ಒಂದು ನಾವು ಪುಣ್ಯ ಪಡೆದಿದ್ವೇನೋ ಅಂತ ಅನ್ನಿಸ್ಬಿಡ್ತು ನಮಗೆ. ನಾವೆಲ್ಲರೂ ಲಂಚ್ ಮುಗಿಸ್ಕೊಂಡು ಹೊರಟಿದ್ದು ನೆಕ್ಸ್ಟ್ ಕೋಡಿಗೆ ಫಾಲ್ಸ್ ಅಂತ ಹೇಳಿ. ಅದಂತೂ ಇನ್ನೊಂದು ಸ್ವರ್ಗ ಅಂತ ಹೇಳ್ಬೋದು. ಸೊ ಅಲ್ಲಿ ಏನು ಮಾಡಿದ್ವಿ, ಆ ವ್ಯೂ ಹೇಗಿತ್ತು, ಎಲ್ಲರೂ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.